ಏ ಗೌರಿ, ಈ ಕಾಪಿ ಏನಿದು? ಬಣ್ಣ ನೋಡಿದ್ರೆ ನೀರು, ರುಚಿ ನೋಡಿದ್ರೆ ಉಪವಾಸ. ಅಮ್ಮ, ನಿನ್ನೆ ಹಾಲ್ ಕಡಿಮೆ ಅಂದ್ರು, ಇವತ್ತು ನೀರ್ ಜಾಸ್ತಿ ಅಂದ್ರು, ನಾಳೆ ಗಾಳಿ ಜಾಸ್ತಿ ಅಂದ್ರೂ ಆಶ್ಚರ್ಯ ಇಲ್ಲ. ನಮ್ ಕಾಲದಲ್ಲಿ ಕಾಫಿ ಕುಡಿದ್ರೆ 3 ಮನೆ ಕೆಲಸ ಆಗ್ತಿತ್ತು. ಅಮ್ಮ, ನಿಮ್ ಕಾಲದಲ್ಲಿ ಜಗಳವು ಸ್ಟ್ರಾಂಗ್ ಆಗಿತ್ತು ಅನ್ಸುತ್ತೆ. ಅನ್ನ ನೀರಾಗಿದೆ, ಸಾಂಬಾರ್ ಉಪ್ಪಾಗಿದೆ, ತರಕಾರಿ ಬೇಯ್ಲೇ ಇಲ್ಲ. ನಿನ್ನ ಬುದ್ಧಿ ಹಾಳಾಗಿದೆ. ಅಮ್ಮ, ಒಂದಾದ್ರೂ ಪರ್ಫೆಕ್ಟ್ ಇರ್ಬೇಕಲ್ವಾ? ಎಲ್ಲ ಪರ್ಫೆಕ್ಟ್ ಅಂದ್ರೆ ನಾನು ಅತ್ತೆ ಆಗ್ಬಿಡ್ತೀನಿ. ನಾನು ಅತ್ತೆ, ನಾನು ಹೇಳಿದ್ದೆ ಕಾನೂನು. ಅಮ್ಮ, ಇದು ಮನೆ, ಕೋರ್ಟ್ ಅಲ್ಲ. ಜಡ್ಜ್ ನೀವು ಒಬ್ರೇ. ಏನಾಯ್ತು? ಬೆಳಗ್ಗೆಯೇ ಸರೌಂಡ್ ಸೌಂಡ್. ನೋಡು, ನಿನ್ನ ಹೆಂಡ್ತಿ ನನ್ ಮಾತ್ ಕೇಳಲ್ಲ. ನಿಮ್ಮಮ್ಮ ಮಾತಾಡೋದು ನಾನ್ ಕೇಳಿದ್ರೂ ಮುಗಿಯಲ್ಲ. ದೇವ್ರೇ, ಆಫೀಸಿಗೆ ಹೋಗೋದೇ ನನ್ನ ಲೈಫ್ನ ಏಕೈಕ ಶಾಂತಿ. ಈಗಿನ ಸೊಸೆಗಳು ಗೂಗಲ್ ನೋಡಿ ಅಡುಗೆ ಮಾಡ್ತಾರೆ. ಅತ್ತೆ ಮಾತು ನೆಟ್ವರ್ಕ್ ಇಲ್ಲ ಅಂತೆ. ಸೇತನ್, ನಿಮ್ ಕಾಲದಲ್ಲಿ ವಾಟ್ಸಾಪ್ ಇದ್ದಿದ್ರೆ ಸೊಸೆ ಈಗಾಗ್ಲೇ ಗ್ರೂಪ್ ಬಿತ್ತು ಹೋಗ್ತಿದ್ಲು. ಸೀರಿಯಲ್ ನೋಡೋಕೆ ಟೈಮ್ ಇದೆ, ಅತ್ತೆಗ್ ಮಾತಾಡೋಕೆ ಟೈಮ್ ಇಲ್ಲ. ಅಮ್ಮ, ಈ ಸೀರಿಯಲ್ ನಿಮ್ಮ ಜೀವನ ಕಥೆನೆ. ಜಗಳ, ಕಣ್ಣೀರು, ಮತ್ತೆ ಜಗಳ. ಏನು ಅಂದ್ರೆ ನಾನೇ ಹೀರೋಯಿನ್. ಹೀರೋಯಿನ್ ಹೌದು, ಆದ್ರೆ ವಿಲನ್ ಪಾತ್ರ ಜಾಸ್ತಿ. ಮೊಬೈಲ್ ದೋಷ. ನೀನು ಮೊಬೈಲ್ ನೋಡಿ ಮನೆ ಹಾಳು. ಅಮ್ಮ, ನೀವು ಕೂಡ ಮೊಬೈಲ್ನಲ್ಲೇ ನಿಮ್ಮ ಅಕ್ಕನ ಜೊತೆ ನನ್ನ ಬಗ್ಗೆ ಕಾನ್ಫರೆನ್ಸ್ ಕಾಲ್ ಮಾಡ್ತೀರಲ್ಲ, ಅದು ಫ್ಯಾಮಿಲಿ ಮೀಟಿಂಗ್. ನಮ್ಮ ಕಾಲದಲ್ಲಿ ಸೊಸೆಗಳು ಅತ್ತೆ ಮುಂದೆ ಮಾತಾಡ್ತಿರ್ಲಿಲ್ಲ. ಅಮ್ಮ, ನಮ್ ಕಾಲದಲ್ಲಿ ಅತ್ತೆಗಳು ಮೈಕ್ ಇಲ್ದೆ ಸ್ಪೀಚ್ ಕೊಡ್ತಿರ್ಲಿಲ್ಲ. BP ಜಾಸ್ತಿ ಇದೆ, ಜಗಳ ಕಡಿಮೆ ಮಾಡಬೇಕು. ನೋಡಿದ್ಯಾ, ನಿನ್ನಿಂದಲೇ ಪಿಪಿ. ಅಮ್ಮ, ನೀವು ಜಗಳ ನಿಲ್ಸಿದ್ರೆ BP ಡೌನ್, ನಿಲ್ಸ್ತಿದ್ರೆ ನಾನ್ ಡೌನ್. ಇದೇ ನಮ್ಮ ಮನೆಯ ಪರ್ಮನೆಂಟ್ ಪೀಸ್ ಟ್ರೀಟಿ.